ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸಾಣಾಪುರದಲ್ಲಿ ಪ್ರವಾಸಿ ಮಹಿಳೆಯ ಮೇಲಾದಂತಹ ಸಾಮೂಹಿಕ ಅತ್ಯಾಚಾರ ಹಾಗೆ ಆಕೆಯ ಸ್ನೇಹಿತನ ಕೊಲೆ ಪ್ರಕರಣದಲ್ಲಿ ನ್ಯಾಯಾಲಯ 3 ದುಷ್ಕರ್ಮಿಗಳಿಗೆ ಮರಣದಂಡನೆಯನ್ನು ವಿಧಿಸಿದೆ. ಸಮಾಜ ಈಗ ಸಂಭ್ರಮಿಸ್ತಾ ಇದೆ. ನ್ಯಾಯ ಸಿಕ್ಕಿತು, ಕಾಮುಕರಿಗೆ ತಕ್ಕ ಶಾಸ್ತಿ ಆಯಿತು ಅಂತ ಈಗ ಟಿವಿ ಸ್ಟುಡಿಯೋಗಳಲ್ಲಿ ಚರ್ಚೆಗಳು ಸಹ ನಡೀತಾ ಇದ್ದಾವೆ. ಬಟ್ ನಿಜಕ್ಕೂ ನ್ಯಾಯ ಸಿಕ್ಕಿತಾ? ಈ ಗಲ್ಲು ಶಿಕ್ಷೆ ಕುಣಿಕೆ ನಮ್ಮ ಸಮಾಜದ ಆಳದಲ್ಲಿ ಬೇರೂರಿರುವಂತಹ ಅತ್ಯಾಚಾರ ಅನ್ನುವಂತಹ ಕ್ಯಾನ್ಸರನ್ನು ಗುಣಪಡಿಸುತ್ತದೆಯೇ? ನಾವೆಲ್ಲರೂ ಒಂದು ಸುಂದರ ಭ್ರಮೆಯಲ್ಲಿದ್ದೇವೆ. ಅತ್ಯಾಚಾರಿಯನ್ನು ಗಲ್ಲಿಗೇರಿಸಿದರೆ ಸಮಾಜದ ಎಲ್ಲ ಮಹಿಳೆಯರು ಸುರಕ್ಷಿತವಾಗಿರುತ್ತಾರೆ ಅನ್ನುವಂಥ ಭ್ರಮೆ. ಆದರೆ ವಾಸ್ತವ ಕಟುವಾಗಿದೆ. 2012ರ ನಿರ್ಭಯ ಪ್ರಕರಣದ ನಂತರ ಅತ್ಯಾಚಾರಿಗಳಿಗೆ ಮರಣದಂಡನೆ ವಿಧಿಸುವ ಬಿಗಿ ಕಾನೂನುಗಳು ಜಾರಿಗೆ ಬಂದರೂ ಸಹ ನ್ಯಾಷನಲ್ ಲಾ ಸ್ಕೂಲ್ ಅಧ್ಯಯನದ ವರದಿಯ ಪ್ರಕಾರ ಈ ಒಂದು ಕ್ರೂರ ಅಪರಾಧಗಳು ನಿಂತಿಲ್ಲ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಪ್ರಕಾರ, ಅಂದರೆ ಏನು NCRB ಅವರ ಪ್ರಕಾರ, ಕಠಿಣ ಕಾನೂನು ಜಾರಿಯಾದ ನಂತರವೂ ಭಾರತದಲ್ಲಿ ದಿನಕ್ಕೆ ಸರಾಸರಿ 91 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಇದು ಕೇವಲ ದಾಖಲಾದ ಅಂಕಿಅಂಶ. ದೂರಿಲ್ಲದೆ ಕಮರಿ ಹೋದಂತಹ ಬದುಕುಗಳು ಏನಿದ್ದಾವೆ ಅವುಗಳಿಗೆ ಲೆಕ್ಕಕ್ಕೆ ಇಲ್ಲ, ಅವುಗಳು ಲೆಕ್ಕವೂ ಇಲ್ಲ. ಕಠಿಣ ಶಿಕ್ಷೆಯ ಘೋಷಣೆಗಳು ಏಕೆ ಮಣ್ಣು ಮುಕ್ಕುತ್ತಾ ಇದ್ದಾವೆ? ಈ ಒಂದು ಕ್ರೂರ ಮನಸ್ಥಿತಿಯ ಬೇರು ಎಲ್ಲಿದೆ? ಬನ್ನಿ, ಇತಿಹಾಸದ ಕತ್ತಲ ಕೊಠಡಿಗಳನ್ನು ಮತ್ತೆ ಅದರ ಅತ್ಯಾಚಾರಿಯ ವಿಕೃತ ಮೆದುಳನ್ನು ಹೊಕ್ಕಿ ಈ ಒಂದು ವಿಚಾರವನ್ನು ಅನಲೈಸ್ ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದು ತುಂಬ ಲೆಂತಿ ಆಗಿರೋ ವಿಡಿಯೋ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೇನೆ. ಸ್ನೇಹಿತರೆ, ನಮಗೆಲ್ಲ ಅನಿಸುತ್ತೆ ಅತ್ಯಾಚಾರಕ್ಕೆ ಕಠಿಣ ಶಿಕ್ಷೆ ನೀಡುವಂಥದ್ದು ಮಹಿಳೆ ಮೇಲಿನ ಕಾಳಜಿಯಿಂದ ಅಂತ. ಬಟ್ ಇತಿಹಾಸ ಹೇಳುವಂತಹ ಸತ್ಯ ಏನಿದೆ ಅದು ಬೇರೆಯದೇ ಇದೆ. ಪ್ರಾಚೀನ ಕಾಲದ ಹಮ್ಮುರಾಬಿ ಸಂಹಿತೆ, ರೋಮನ್ ಕಾನೂನುಗಳು ಮತ್ತು ಅಥವಾ ನಮ್ಮ ಮನುಸ್ಮೃತಿಗಳನ್ನೆಲ್ಲ ಕೆದಕಿ ನೋಡಿದಾಗ, ನಿರ್ದಿಷ್ಟವಾಗಿ ರೋಮನ್ ಕಾನೂನಿನ ಇತಿಹಾಸವನ್ನು ನೋಡಿದಾಗ, ಅತ್ಯಾಚಾರ ಅಂತಂದರೆ ಮಹಿಳೆಯ ಹಕ್ಕುಗಳ ಉಲ್ಲಂಘನೆ ಅಲ್ಲ, ಬದಲಾಗಿ ಆಕೆಯ ತಂದೆ ಅಥವಾ ಗಂಡನ ಆಸ್ತಿಯ ಮೇಲಿನ ಅತಿಕ್ರಮಣವಾಗಿತ್ತು. ಈ ಒಂದು ವಿಚಾರ ಈ ಒಂದು ರೋಮನ್ ಇತಿಹಾಸವನ್ನು ನೋಡಿದಾಗ ತಿಳಿಯುತ್ತೆ. ರೋಮನ್ ಸಾಮ್ರಾಜ್ಯದಲ್ಲಿ ಪ್ಯಾಟರ್ ಫ್ಯಾಮಿಲಿಯಾಸ್ ಅಂತ ಏನು ಕರಿತೀವಿ, ಅಂದರೆ ಯಜಮಾನನ ಅಧಿಕಾರವನ್ನು ಪ್ರಶ್ನಿಸಿದ ಅಂತ ಒಂದು ಕಾರಣಕ್ಕೆ ಮರಣದಂಡನೆ ಅನ್ನುವಂಥದ್ದು ಇತ್ತೇ ಹೊರತು ಸಂತ್ರಸ್ತೆಯ ಕಣ್ಣೀರಿಗೆ ಅಲ್ಲಿ ಬೆಲೆ ಅನ್ನುವಂಥದ್ದು ಇರಲಿಲ್ಲ. ಪಿತೃಪ್ರಧಾನ ವ್ಯವಸ್ಥೆಗೆ ಮಹಿಳೆಯ ಶೀಲ ಅನ್ನುವಂಥದ್ದು ಪುರುಷನ ಗೌರವದ ಒಂದು ರೀತಿ ಕಿರೀಟ ಆಗಿತ್ತು. ಆ ಒಂದು ಕಿರೀಟಕ್ಕೆ ಧಕ್ಕೆ ಆದಾಗ ಮಾತ್ರ ಕಾನೂನು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅಮೇರಿಕಾದ ಗುಲಾಮಗಿರಿಯ ಕಾಲದಲ್ಲಿ ಬಿಳಿ ಮಹಿಳೆಯರ ಮೇಲೆ ಕಪ್ಪು ಪುರುಷ ಕಣ್ಣನ್ನು ಹಾಕಿದರೆ ಮರಣದಂಡನೆ ಅನ್ನುವಂಥದ್ದು ಗ್ಯಾರಂಟಿ. ಬಟ್ ಅದೇ ಬಿಳಿ ದಣಿಯು ನೂರಾರು ಕಪ್ಪು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ರೂ ಸಹ ಅದು ಅಪರಾಧ ಆಗಿರಲಿಲ್ಲ. ಅಂದರೆ ಶಿಕ್ಷೆಗಳಿದ್ದಿದ್ದು ನ್ಯಾಯ ಕೊಡುವಂಥ ಕೆಲಸ ಮಾಡೋದಕ್ಕೆ ಅಲ್ಲ, ಅಧಿಕಾರ ಮತ್ತು ಪಿತೃಪ್ರಧಾನ ಅಹಂಕಾರವನ್ನು ಕಾಪಾಡಿಕೊಳ್ಳೋದಕ್ಕೆ. ಇವತ್ತು ನಾವು ಬಳಸ್ತಿರುವಂತಹ ಕಠಿಣ ಕಾನೂನುಗಳ ಬುನಾದಿ ಇರುವುದೇ ಇಂತಹ ಸ್ತ್ರೀ ವಿರೋಧಿ ಅಡಿಪಾಯದ ಮೇಲೆ ಅನ್ನುವಂಥದ್ದು ಅತ್ಯಂತ ವಿಪರ್ಯಾಸವಾದಂತಹ ಸಂಗತಿ. ಪ್ರಖ್ಯಾತ ಮನೋಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ಪ್ರತಿ 15 ನಿಮಿಷಕ್ಕೊಮ್ಮೆ ಮನುಷ್ಯ ಸೆಕ್ಸ್ ಬಗ್ಗೆಯೇ ಯೋಚಿಸ್ತಾನೆ ಅಂತ. ಇಂತಹ ಮನುಷ್ಯ ಗಲ್ಲು ಶಿಕ್ಷೆಯ ಭಯವಿದ್ದೂ ಸಹ ಅತ್ಯಾಚಾರಕ್ಕೆ ಏಕೆ ಮುಂದಾಗ್ತಾನೆ? ಯಾಕಂದರೆ ಅತ್ಯಾಚಾರ ಅನ್ನುವಂಥದ್ದು ಲೈಂಗಿಕ ಹಸಿವಿನ ಸಂಕೇತವಲ್ಲ, ಅದು ಅಧಿಕಾರದ ಮದ ಮತ್ತು ಕ್ರೌರ್ಯದ ಪ್ರದರ್ಶನ ಅಂತ ಹೇಳ್ತಾರೆ. ಪ್ರಖ್ಯಾತ ಕ್ಲಿನಿಕಲ್ ಮನೋವಿಜ್ಞಾನಿ ಡಾಕ್ಟರ್ ನಿಕೋಲಸ್ ಗ್ರೋತ್ ಅವರು ಮಾಡಿದಂತಹ ಅತ್ಯಾಚಾರಿಗಳ ವರ್ಗೀಕರಣದ ಒಂದು ಅಧ್ಯಯನದ ಪ್ರಕಾರ ಅತ್ಯಾಚಾರಿಗಳಲ್ಲಿ 3 ಪ್ರಮುಖವಾದಂತಹ ವಿಧಗಳಿದಾವಂತೆ. ಅಧಿಕಾರದ ದಾಹ ಮೊದಲನೇ ವಿಧ, ತಾನು ಗಂಡು, ತಾನು ಬಲಶಾಲಿ ಅನ್ನುವಂಥದ್ದನ್ನು ಸಾಬೀತುಪಡಿಸೋದಕ್ಕೆ ಮಹಿಳೆಯ ದೇಹವನ್ನು ಬಳಸ್ಕೊಳ್ತಾ ಇದ್ದಂಥವ್ರು. ಮತ್ತು ಎರಡನೇ ಒಂದು ಪಾಯಿಂಟ್ ಏನಪ್ಪ ಅಂದರೆ ಕೋಪ ಮತ್ತು ಸೇಡು. ಮಹಿಳೆಯರ ಮೇಲಿನ ತೀವ್ರವಾದ ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೆ ಆಕೆಯನ್ನು ಹೊಡೆದಾಕುವಂಥ ಕೆಲಸವನ್ನು ಮಾಡ್ತಿದ್ರು ಮತ್ತು ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡ್ತಾಯಿದ್ರು. ಮತ್ತು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ವಿಕೃತವಾದಂಥ ಆನಂದ. ಮಹಿಳೆಯ ಒಂದು ನರಳುವಿಕೆ ಅನ್ನುವಂಥದ್ದೇನಿದೆ, ಆಕೆಯ ಅಸಹಾಯತೆ ಮತ್ತು ಆಕೆಗೆ ನೀಡುವಂತಹ ಚಿತ್ರಹಿಂಸೆಗಳಿಗೆ ಲೈಂಗಿಕ ಸುಖವನ್ನು ಕಾಡುವಂತಹ ರಾಕ್ಷಸರು.
ಈ ರೀತಿ 3 ಮನಸ್ಥಿತಿಯಲ್ಲಿರುವಂಥ ವ್ಯಕ್ತಿಗೆ ಅತ್ಯಾಚಾರ ಮಾಡುವಂಥ ಆ ಒಂದು ಕ್ಷಣದಲ್ಲಿ ನನಗೆ ನೇಣುಗಂಬ ಕಾದಿದೆ ಅನ್ನುವಂಥ ಯಾವ ಎಚ್ಚರಿಕೆಯೂ ಸಹ ತಟ್ಟೋದಿಲ್ಲ. ಆತನ ಕಣ್ಣಿಗೆ ಕಾಣುವಂಥದ್ದು ಕೇವಲ ತನ್ನ ಅಧಿಕಾರ ಮತ್ತು ಆಕೆಯ ಅಸಹಾಯಕತೆ ಮಾತ್ರ. ಸ್ನೇಹಿತರೆ, ಇಷ್ಟೇ ಅಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತಹ ವ್ಯಾಪಕ PLOS-1 ಅನ್ನುವಂತಹ ಅಧ್ಯಯನವು ಒಂದು ಬೆಚ್ಚಿ ಬೀಳಿಸುವಂತಹ ಸತ್ಯವನ್ನು ಬಿಚ್ಚಿಟ್ಟಿದೆ. ಅತ್ಯಾಚಾರಿಗಳ ಮನಸ್ಸಿನಲ್ಲಿ ಅರಿವಿನ ವಿರೂಪಗಳು ಅಂದರೆ ಕಾಗ್ನೇಟಿವ್ ಡಿಸ್ಟಾರ್ಷನ್ಸ್ ಅನ್ನುವಂಥದ್ದು ಆಳವಾಗಿ ಬೇರೂರುತ್ತವೆ. ಅಂದರೆ ತಾನು ಮಾಡಿದ್ದು ಅತ್ಯಾಚಾರವೇ ಅಲ್ಲ ಅಂತ ಅವರು ಬಲವಾಗಿ ನಂಬಿರ್ತಾರೆ. ಅವಳು ಮದ್ಯಪಾನ ಮಾಡಿದ್ಲು, ಅವಳೇ ಬಟ್ಟೆ ಸರಿಯಾಗಿ ಹಾಕಿರಲಿಲ್ಲ, ನಾನು ಗಂಡಸು, ಅವಳ ದೇಹವನ್ನು ಅನುಭವಿಸುವಂಥದ್ದು ನನ್ನ ಜನ್ಮಸಿದ್ಧ ಹಕ್ಕು ಅನ್ನುವಂಥ ಮನಸ್ಥಿತಿ ಏನಿದೆ, ವಿರೂಪಗೊಂಡಂತಹ ಮನಸ್ಥಿತಿ ಅವರದ್ದಾಗಿರುತ್ತೆ. ಪಿತೃಪ್ರಧಾನ ವ್ಯವಸ್ಥೆ ಹುಟ್ಟುಹಾಕಿರುವಂಥ ಈ ಒಂದು ಪುರುಷಾಹಂಕಾರದ ರೋಗಕ್ಕೆ ನ್ಯಾಯಾಲಯ ನೀಡುವಂತಹ ಗಲ್ಲು ಶಿಕ್ಷೆಯ ಮದ್ದು ಹೇಗೆ ತಾನೇ ನಾಟೋದಕ್ಕೆ ಸಾಧ್ಯ? ಇನ್ನು ನಮ್ಮ ಕಾನೂನು ವ್ಯವಸ್ಥೆ ಕಡೆ ಬಂದು ನೋಡೋದಾದರೆ 2013ರಲ್ಲಿ ಕಾನೂನು ಕಠಿಣವಾದಾಗ ಶಿಕ್ಷೆಯ ಪ್ರಮಾಣವು ಹೆಚ್ಚಾಗಬೇಕಾಗಿತ್ತಲ್ವೇ? ಬಟ್ ದೆಹಲಿಯ ವಿಚಾರಣಾ ನ್ಯಾಯಾಲಯದ ದತ್ತಾಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ ನ್ಯಾಷನಲ್ ಲಾ ಸ್ಕೂಲ್ ಪ್ರಕಟಿಸಿದಂತಹ ಸಂಶೋಧನಾ ವರದಿಯು ಸಂಪೂರ್ಣವಾಗಿ ಭಿನ್ನವಾದಂತಹ ಒಂದು ಚಿತ್ರಣವನ್ನು ನೀಡುತ್ತೆ. ಕಠಿಣ ಕಾನೂನು ಜಾರಿಯಾದ ನಂತರ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗುವಂಥ ಒಂದು ಪ್ರಮಾಣ 19.11% ಕೇವಲ 5.72% ಕುಸಿದಿದೆ. ಕೇವಲ 5.72%. ಯಾಕಂದರೆ ನಮ್ಮ ಕಾನೂನು ಕಠಿಣವಾದಷ್ಟು ಸಾಕ್ಷ್ಯಾಧಾರಗಳಲ್ಲಿ ಅಲ್ಪ ಸ್ವಲ್ಪ ಕೊರತೆ ಏನಾದರೂ ಇದ್ದರೆ ನ್ಯಾಯಾಧೀಶರು ಅಷ್ಟು ಕಠಿಣ ಶಿಕ್ಷೆ ನೀಡೋಕ್ಕೆ ಹಿಂಜರಿತಾರೆ. ಇದಲ್ಲದೆ 89% ಪ್ರಕರಣಗಳಲ್ಲಿ ಆರೋಪಿಗಳೇನು ಇರ್ತಾರೆ ಅವರು ಪರಿಚಿತರೇ ಆಗಿರೋದ್ರಿಂದ ರಾಜಿ ಪಂಚಾಯಿತಿಗಳ ಮೂಲಕ ಸಾಕ್ಷಿಗಳು ಪ್ರತಿಕೂಲವಾಗುವಂತಹ ಪ್ರಮಾಣವೇ ಇಲ್ಲಿ ಅರ್ಥವಾಗಿರುತ್ತೆ. ಇವೆಲ್ಲಕ್ಕಿಂತ ಅತ್ಯಂತ ಭಯಾನಕ ವಿಚಾರ ಅಂತೇನಪ್ಪ ಅಂತಂದರೆ ಬ್ರೂಟಲೈಸೇಷನ್ ಎಫೆಕ್ಟ್. ಅತ್ಯಾಚಾರಕ್ಕೂ ಮರಣದಂಡನೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೂ ಸಹ ಮರಣದಂಡನೆ ಅಂತಂದಾಗ ಆ ರಾಕ್ಷಸನ ಮೆದುಳು ಯಾವ ರೀತಿ ತರ್ಕ ಮಾಡುತ್ತೆ, ಯಾವ ರೀತಿ ವರ್ತಿಸುತ್ತೆ ಗೊತ್ತೇ? ನಾನು ಇವಳನ್ನು ಬಿಟ್ಟರೆ ಇವಳು ಪೊಲೀಸರಿಗೆ ಸಾಕ್ಷಿಯನ್ನು ಹೇಳ್ತಾಳೆ ಅಥವಾ ಪೊಲೀಸರಿಗೆ ಹೇಳ್ತಾಳೆ, ಸಾಕ್ಷಿಯೇ ಇಲ್ಲದಂತೆ ಇವಳನ್ನು ಕೊಂದರೆ ಸಿಕ್ಕಿ ಬೀಳುವಂತಹ ಭಯ ಇಲ್ಲ ಅಂತ ಆತ ನಿರ್ಧಾರ ಮಾಡ್ತಾನೆ. ಮರಣದಂಡನೆ ಅನ್ನುವಂಥದ್ದು ಅತ್ಯಾಚಾರಿಯನ್ನು ತಡೆಯೋದಿಲ್ಲ, ಬದಲಾಗಿ ಸಂತ್ರಸ್ತೆ ಯಾರಿರ್ತಾರೆ ಅವರ ಕೊಲೆಗೆ ನೇರ ಕಾರಣವಾಗುತ್ತೆ ಅಂತ ಅಪರಾಧ ಶಾಸ್ತ್ರಜ್ಞರು ಮತ್ತು ದಿ ಗಾರ್ಡಿಯನ್ ಪತ್ರಿಕೆ ವಿಶ್ಲೇಷಣೆಗಳೇನಿದ್ದಾವೆ ಅವು ಪದೇ ಪದೇ ಎಚ್ಚರಿಸ್ತಾನೆ ಬರ್ತಾ ಇದ್ದಾವೆ. ಸಂತ್ರಸ್ತೆಯೊಬ್ಬಳ ಜೀವ ಉಳಿಸುವಂಥ ಬದಲು ಆಕೆಯನ್ನು ಕೊಂದರೆ ಸೇಫ್ ಅನ್ನುವಂತಹ ಸಂದೇಶವನ್ನು ನಾವೇ ಪರೋಕ್ಷವಾಗಿ ನೀಡ್ತಾ ಇದ್ದೇವೆ. ಇದು ನಮ್ಮ ಕಾನೂನಿನ ಅತಿ ದೊಡ್ಡ ದುರಂತ ಅಂತ ನಾವು ಭಾವಿಸಬೇಕಾಗತ್ತೆ. ಇತ್ತೀಚೆಗೆ ಜಗತ್ತನ್ನು ತಲ್ಲಣಗೊಳಿಸಿದಂತಹ ಎಪ್ಸ್ಟೀನ್ ಫೈಲ್ಸ್ಗಳ ಕತೆ ನೋಡಿದ್ರೆ ಖಂಡಿತವಾಗಿಯೂ ನಿರಾಶೆಯಾಗುತ್ತೆ. ವಿಖ್ಯಾತರು, ಖ್ಯಾತನಾಮರು ಮತ್ತು ಸೆಲೆಬ್ರಿಟಿಗಳು, ಮಾನವಶಾಸ್ತ್ರಜ್ಞರು, ಚಿಂತಕರು, ಧಾರ್ಮಿಕ ಗುರುಗಳು ಎಲ್ಲರ ಬಣ್ಣ ಬಟಾಬಯಲಾಗಿದ್ದರೂ ಸಹ ಎಲ್ಲೂ ಸಹ ಏನೂ ಆಗಿಲ್ಲ ಅನ್ನುವಂತೆ ಎಲ್ಲರೂ ಸಹ ಸೈಲೆಂಟಾಗಿದ್ದಾರೆ. ಎಲ್ಲೋ ಒಂದಷ್ಟು ರಾಜೀನಾಮೆಗಳು ಬಿಟ್ಟರೆ ಇದಕ್ಕೆಲ್ಲವೂ ಸೈಲೆಂಟಾಗಿ ನಿಂತಿದೆ. ಹಾಗಾದರೆ ಈ ಒಂದು ಕ್ರೂರ ಮನಸ್ಥಿತಿಗೆ ಕಾರಣವೇನು? ಕೇವಲ ಕಾಗದದ ಮೇಲಿನ ಕಾನೂನುಗಳೆಲ್ಲ ನಮಗೆ ಬೇಕಿರುವಂಥದ್ದು ಶಿಕ್ಷೆಯ ತೀವ್ರತೆ ಅಲ್ಲವೇ ಅಲ್ಲ, ಬದಲಾಗಿ ಸಿಕ್ಕಿ ಬೀಳುವಂತಹ ನಿಶ್ಚಿತತೆ, ಅಂದರೆ ಸರ್ಟೈನಿಟಿ ಆಫ್ ಪನಿಷ್ಮೆಂಟ್ ಅಂತ ನಾವು ಹೇಳ್ತಾರೆ. ಪಾಶ್ಚಿಮಾತ್ಯ ದೇಶಗಳ, ಅದರಲ್ಲೂ ಸಹ ಸ್ಯಾಂಡಿನೇವಿಯನ್ ದೇಶಗಳ ಮಾದರಿಯನ್ನು ನಾವು ಗಮನಿಸಿದ್ರೆ ಅಲ್ಲಿ ಕಾರಾಗೃಹಗಳನ್ನು ಸೇಡಿನ ಕೇಂದ್ರಗಳನ್ನಾಗಿ ಮಾಡದೆ ಪುನರ್ವಸತಿ ಕೇಂದ್ರ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಲೈಂಗಿಕ ಅಪರಾಧಿಗಳ ಮೇಲಿನಲ್ಲಿರುವಂಥ ಅರಿವಿನ ವಿರೂಪವನ್ನು ಅಳಿಸಾಕೋದಕ್ಕೆ ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿಯನ್ನು ಅಲ್ಲಿ ನೀಡಲಾಗ್ತಾ ಇದೆ. ಅಲ್ಲಿ ಜೈಲಿನಿಂದ ಹೊರಬಂದ ಮೇಲೆ ಮತ್ತೆ ಅಪರಾಧ ಮಾಡುವಂತಹ ಪ್ರಮಾಣ ಏನಿದೆ ಅದು ಅತ್ಯಂತ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಸತ್ಯ ಗೊತ್ತಾಗುತ್ತೆ. ಗಂಗಾವತಿಯ ಆ ಒಂದು ದುಷ್ಕರ್ಮಿಗಳಿಗೆ ನೇಣು ಬಿಗಿಬಹುದು, ಬಟ್ ನಾಳೆ ಅದೇ ಮಾನಸಿಕತೆಯುಳ್ಳಂತಹ ಮತ್ತೊಬ್ಬ ರಾಕ್ಷಸ ಬೀದಿಯಲ್ಲಿ ಹುಟ್ಕೊಳ್ಳೋದಿಲ್ಲ ಎಂಬ ಗ್ಯಾರಂಟಿ ನಮ್ಗೆ ಯಾರಿಗಾದ್ರೂ ಇದೆಯೇ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಸಂಸ್ಕೃತಿ ಇವತ್ತಿಗೂ ಸಹ ಜೀವಂತವಾಗಿದೆ. ಮಹಿಳೆಯರನ್ನು ಕೇವಲ ಭೋಗದ ವಸ್ತುವಾಗಿ ನೋಡುವಂತಹ ಸಿನಿಮಾಗಳು, ದ್ವಂದ್ವಾರ್ಥವನ್ನು ಕೊಡುವಂತಹ ಜೋಕ್ಗಳು, ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಯನ್ನೇ ಅವಳೇಕೆ ರಾತ್ರಿ ಹೊರಗೆ ಹೋಗಿದ್ದಳು ಎಂದು ಪ್ರಶ್ನಿಸುವ ನಮ್ಮದೇ ಸಮಾಜದ ಕೊಳಕು ಮನಸ್ಥಿತಿ ಇರುವವರೆಗೂ ಸಹ ಗಲ್ಲು ಶಿಕ್ಷೆಗಳು ಬರೀ ಪ್ರದರ್ಶನ ವಸ್ತುಗಳಾಗಿ ಉಳಿಯುತ್ತವೆ. ನ್ಯಾಯಾಲಯದಲ್ಲಿ ವಿಧಿಸಿರುವಂತಹ ಮರಣದಂಡನೆ ನಮ್ಮ ಆಕ್ರೋಶಕ್ಕೆ ತಾತ್ಕಾಲಿಕ ಮುಲಾಮನ್ನು ಹಚ್ಚಬಹುದು, ಬಟ್ ನಿಜವಾದ ಬದಲಾವಣೆ ಬರಬೇಕಿರುವಂಥದ್ದು ಗಲ್ಲು ಶಿಕ್ಷೆಯಿಂದಲ್ಲ, ನಮ್ಮ ಮನೆಗಳ 4 ಗೋಡೆಗಳ ಮಧ್ಯದಿಂದ. ನಮ್ಮ ಗಂಡು ಮಕ್ಕಳಿಗೆ ಮಹಿಳೆ ನಿನ್ನ ಆಸ್ತಿಯಲ್ಲ, ಅವಳು ನಿನ್ನಂತೆಯೇ ಸ್ವತಂತ್ರ ಇದ್ದೀವಿ, ಅವಳು ಸಹ ನಿನ್ನಂತೆಯೇ ನಿನ್ನಷ್ಟೇ ಸಮಾನಳು ಅಂತ ಕಲಿಸುವಲ್ಲಿಂದ
ಅಲ್ಲಿವರೆಗೆ ಕಾನೂನಿನ ಕಣ್ಣಾಮುಚ್ಚಾಲೆಯಲ್ಲಿ ಮಹಿಳೆಯರ ಘನತೆ ಮತ್ತು ಜೀವ ಎರಡೂ ಸಹ ಬಲಿಯಾಗ್ತಲೇ ಇರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.